ಕಾಶೀಪತಿ ಪಂಪಾಪತಿ ಸ್ವಾಮಿಗಳು ಮೊದಲು ನಾವು ತೋರಿಸಿದ ಹಾಗೆ ಅವರು 1777ರಲ್ಲಿ ಕನಕಗಿರಿಯಿಂದ ಗಿಣಿಗೇರಿಗೆ ಬಂದರು. ಗಿಣಿಗೇರಿಗೆ ಬಂದ ನಂತರ ಸ್ವಲ್ಪ ದಿನಗಳ ನಂತರದಲ್ಲಿ ಪಾದಚಾರಿಗಳಿಗೆ ಕಾಶಿ ವಿಶ್ವನಾಥವನ್ನು ದರ್ಶನ ಮಾಡಿಕೊಂಡು ಬರುವಾಗ ಏನಿತ್ತಲ್ಲ ಒಂದು ಕಾಶಿಲಿಂಗವನ್ನು ಮತ್ತು ಅಲ್ಲಿ ಎದುರಿಗೆ ಕಾಣ್ತಕ್ಕಂಥ ಒಂದು ಬಿಲ್ಪತ್ರೆ ಸಸಿಯನ್ನು ತಂದು ಇಲ್ಲಿ ಕಾಶಿ ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸಿದರು. ಹಾಗಾಗಿ ಅವರಿಗೆ ಕಾಶೀಪತಿ ಪಂಪಾಪತಿ ಮಹಾಸ್ವಾಮಿಗಳು ಅಂತ ಅನ್ನೋದು ಒಂದು ಪ್ರಸಿದ್ಧಿಗೆ ಬಂದರು. ಆ ನಂತರದಲ್ಲಿ ಅಲ್ಲಿ ಎದುರಿಗೆ ಕಾಣ್ತಕ್ಕಂಥ ಒಂದು ಬಿಲ್ಪತ್ರೆ ಮರವನ್ನು ಅವರ ಕಾಲದಲ್ಲಿ ನೆಟ್ಟಿದ್ದು ಮತ್ತು ಅದು ಸ್ವಲ್ಪ ಒಣಗಿತ್ತು. ಮತ್ತು ನಾವು ನಂತರದಲ್ಲಿ ಬೇರೆ ಒಂದು ಬಿಲ್ಪತ್ರೆ ಅವರ ಒಂದು ನೆನಪಿಗಾಗಿ ಬಿಲ್ವಪತ್ರೆ ಸಸಿಯನ್ನು ನೆಟ್ಟಿದ್ವಿ. ಅದು ವೃಕ್ಷ ನಿಮಗೆ ಎದುರಿಗೆ ಕಾಣ್ತಾ ಇದೆ. 1777ರಲ್ಲಿ ಬಂದರು. ಇದಕ್ಕೆ ನಿಮಗೆ ನಾವು ಬಾಯಿ ಮಾತು ಹೇಳೋದಲ್ಲೂ ಸ್ವಲ್ಪ ನಿಮಗೆ 1790ರಲ್ಲಿ ಮಾಡಿರ್ತಕ್ಕಂಥ ಒಂದು ನಮ್ಮ ಮಠದ ಬಗ್ಗೆ ಮಾಡಿರ್ತಕ್ಕಂಥ ಒಂದು ಚಿತ್ರಗಳನ್ನು ನೋಡಿದಾಗ ನಿಮಗೆ ಒಂದು ಸಾಕ್ಷ್ಯವಾಗಿ ನಿಮಗೆ ಪ್ರೂಫ್ ಗೊತ್ತಾಗುತ್ತೆ. ಇರ್ಬೋದು ಅಂತದನ್ನು ಒಂದು ಪ್ರತ್ಯಕ್ಷ ನಿದರ್ಶನ ಅಂತ ಇಲ್ಲಿ ನೋಡ್ತಕ್ಕಂಥದ್ದು. ನೀವು ಇಲ್ಲಿ 1790 ಅಂದರೆ ಇವರು 1777ರಲ್ಲಿ ಬಂದರು ಪಂಪಾಪತಿ ಮಹಾಸ್ವಾಮಿಗಳು. ಅವ್ರು ಬಂದು ನಂತರ ದೇವಸ್ಥಾನ ಮಾಡಿ ಲಿಂಗನ ಪ್ರತಿಷ್ಠಾಪನೆ ತದನಂತರದಲ್ಲಿ 1777ರಲ್ಲಿ 1790 ಸ್ವಲ್ಪ ಹೆಚ್ಚು ಕಮ್ಮಿ ಅದು ಸ್ವಲ್ಪ ಅಳಿಸಿ ಹೋಗಿದೆ. ಹುಡುಗರು ಕಿಡಿಗೇಡಿಗಳು ಸ್ವಲ್ಪ ಇದು ಮಾಡಿಬಿಟ್ಟಿದ್ದಾರೆ, ಡಿಸ್ಟ್ರಕ್ಷನ್ ಮಾಡಿದ್ದಾರೆ. ಇಲ್ಲಿ ಇದು ಕಾಣ್ತಕ್ಕಂಥದ್ದು ರಾಮ, ಲಕ್ಷ್ಮಣ, ಸೀತಾ ಮತ್ತು ಆಂಜನೇಯ. ಆಗಿನ ಕಾಲದ ಪೇಂಟ್ ನೋಡಿರಿ, ಸುಮಾರು ಒಂದು 280 ರೇಖಾಚಿತ್ರ ಪೇಂಟಿಂಗ್ ನೋಡಿರಿ, ಇನ್ನೂ ಸಹಿತ ಅಳಿಸಲಾಗಿ ಹಾಗೆ ಉಳಿದಿದೆ. ಮತ್ತು ಇಲ್ಲಿ ಕಾಣ್ತಕ್ಕಂಥದ್ದು ಪಂಚಬ್ರಹ್ಮ ವಿಶ್ವಕರ್ಮ ಅದು ದೇವ್ರದ್ದು ನಾನಾ ರೀತಿಯ ಒಂದು ಮೊನ್ನೆ ನಾವೇನೋ ಒಂದು ಲಕ್ಷದೀಪ ಆತ್ಮಲಿಂಗ ಪ್ರತಿಷ್ಠಾಪನೆ ಮಾಡೋ ಕಾಲದಲ್ಲಿ ಆ ಸುಣ್ಣವನ್ನು ಮಾಡೋದು ಕಲ್ತಕ್ಕಂಥ ಕೆದರಿದಾಗ ಈ ನಮ್ಮ ಒಂದು ಸಾಕ್ಷಿ ಚಿತ್ರ ಗೊತ್ತಾಯಿತು. ಇದೇ ರೀತಿಯಾಗಿ ಇಲ್ಲಿ ಫಸ್ಟ್ ಬಂದಂಥವ್ರು ಪಂಪಾಪತಿ ಮಹಾಸ್ವಾಮಿಗಳು, ಆ ನಂತರದಲ್ಲಿ ಲಕ್ಷ್ಮೇಂದ್ರ ಸ್ವಾಮಿಗಳು, ಅವ್ರ ಬಗ್ಗೆ ಉಲ್ಲೇಖ ಮಾಡಿದ್ವಿ. ನಂತರದ ಈ ಮಠದ ಮುಂದಿನ ಪರಂಪರೆಯನ್ನು ನಮ್ಮ ಶ್ರೀಮದಾನಂದ ಸಂಸ್ಥಾನ ಸರಸ್ವತಿ ಪೀಠದ ಶ್ರೀಕಂಠ ಸ್ವಾಮಿಗಳು ತಿಳಿಸ್ತಾರೆ. ಇವರು